ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತು ಸಬ್ಬಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಬೇಕಾಗುವ ಪದಾರ್ಥಗಳು: ಹಾಲು, ಸಕ್ಕರೆ, ದ್ರಾಕ್ಷಿ ಗೋಡಂಬಿ, ಯಾಲಕ್ಕಿ, ಬಾದಾಮಿ ಪೌಡರ್, ತುಪ್ಪ ಮತ್ತು ಸಬ್ಬಕ್ಕಿ. ಒಂದು ಪಾತ್ರೆಯಲ್ಲಿ ಕಾಯೋದಿಕ್ಕೆ 1 ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ. ಅದು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಸಬ್ಬಕ್ಕಿ ಚೆನ್ನಾಗಿ ತೊಳೆದ್ಬಿಟ್ಟು ಅರ್ಧ ಗಂಟೆ ನಾನು ನೆನೆಸಿಡ್ತಿದ್ದೀನಿ. ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕ್ಕೋತಾ ಇದ್ದೀನಿ. 4ರಿಂದ 5 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಇದ್ದೀನಿ. ತುಪ್ಪ ಕಾದಿದೆ. ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಂಡು ಎತ್ಕೊಂಡ್ಬಿಡೋಣ. ನೋಡಿ, ಈ ಥರ ಎತ್ಕೊಂಡ್ಬಿಡೋಣ. ಜಾಸ್ತಿ ರೋಸ್ಟ್ ಆಗೋದು ಬೇಡ, ಸ್ವಲ್ಪ ಸಾಕು. ಸಬ್ಬಕ್ಕಿ ನಾನು ಅರ್ಧ ಗಂಟೆ ತೊಳೆದಿಟ್ಟು ನೆನೆಸಿದ್ದೆ. ಈಗ ಅದನ್ನೇ ತುಪ್ಪದಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಹುರ್ಕೊಳ್ಳೋಣ ಚೆನ್ನಾಗಿ ತುಪ್ಪದಲ್ಲಿ. ನೀಟಾಗಿ ಎಲ್ಲ ಮಿಕ್ಸ್ ಆಗಲಿ ತುಪ್ಪದಲ್ಲಿ. ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಮೇಲೆ ನೀರು ಹಾಕ್ಕೊಳ್ಳೋಣ. ಈ ಬೌಲಲ್ಲಿ 2 ಬೌಲಷ್ಟು ನೀರು ಹಾಕ್ಕೊತಾ ಇದ್ದೀನಿ. 3/4 ಬೌಲಷ್ಟು ಸಬ್ಬಕ್ಕಿಗೆ. ಇವಾಗ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ. ತಿರುಗಿಸ್ಬಿಟ್ಟು ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ಈ ಥರ ಸ್ವಲ್ಪ ಗಟ್ಟಿ ಆಗಬೇಕು. ಅದು ತಿರುಗಿಸ್ತಾ ಇದ್ರೆ ಅದು ಬೆಂದಿರೋದು ಕಾಣ್ತಿದೆ ನೋಡಿ. ಈ ಥರ ಸ್ವಲ್ಪ ಬೇಯ್ಕೋಬೇಕು. 1 ಲೀಟ್ರ್ ಹಾಲು ಹಾಕ್ಕೋತಾ ಇದ್ದೀನಿ. 3/4 ಬೌಲ್ ಸಬ್ಬಕ್ಕಿಗೆ 2 ಬೌಲಷ್ಟು ನೀರು ಹಾಕಿದ್ದೆ. ಈಗ 1 ಲೀಟ್ರ್ ಹಾಲು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಗಟ್ಟಿಯಾಗಿದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ಕೋವಾ ಇಲ್ಲಾಂದರೆ ಮಿಲ್ಕ್ ಮೇಡ್ ಹಾಕ್ಕೋಬೋದು. ಇಲ್ಲಿ ನಾನು ಎರಡೂ ಹಾಕ್ತಿಲ್ಲ, ಶುಗರ್ ಮಾತ್ರ ಹಾಕ್ಕೊಳ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ಆ್ಯಡ್ ಮಾಡಿದ್ರೆ. ಈಗ ಈ ಕಪ್ಪಲ್ಲಿ 4 ಕಪ್ಪಷ್ಟು ಶುಗರ್ ಹಾಕ್ಕೋತಾ ಇದ್ದೀನಿ. ಮಿಲ್ಕ್ ಮೇಡ್ ಏನಾದರೂ ಹಾಕಿದ್ರೆ ಶುಗರ್ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ತುಂಬ ಸಿಹಿ ಆಗಿಬಿಡುತ್ತೆ. ಕೋವಾದಲ್ಲಿ ಮತ್ತು ಮಿಲ್ಕ್ ಮೇಡಲ್ಲಿ ಶುಗರ್ ಇರುತ್ತೆ ಸ್ವಲ್ಪ, ಸೊ ಅದಕ್ಕೆ ಕಮ್ಮಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿರೋ ಕಾರಣ ಜಾಸ್ತಿ ಕಾಣಿಸ್ತಿದ್ದೆ. ನೀವೇನಾದರೂ ಕಮ್ಮಿ ಮಾಡ್ಕೊಬೇಕಂದ್ರೆ ಎಲ್ಲ ಕಮ್ಮಿ ಕ್ವಾಂಟಿಟಿ ತೊಗೊಳ್ಳಿ. ಈಗ ಅರ್ಧ ಕಪ್ಪಷ್ಟು ಬಾದಾಮ್ ಪೌಡರ್ ತೊಗೊಂಡಿದ್ದೀನಿ. ಇದು ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ. ಈಗ ತುಪ್ಪದಲ್ಲಿ ಹುರ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ, ಅದನ್ನು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇನ್ನೊಮ್ಮೆ. ಲಾಸ್ಟಿಗೆ ಯಾಲಕ್ಕಿ ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಸಬ್ಬಕ್ಕಿ ಪಾಯಸ ರೆಡಿ ಆಗಿದೆ.
ನೀವು ಮನೇಲಿ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.